ವರ್ಷಂ ಪ್ರತಿ ನಡೆಯುವಂತೆಯೇ ಕಲಾವಿದ ಸನ್ಮಾನ ಕಾರ್ಯಕ್ರಮ. ನಮ್ಮ ಜೊತೆ ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರು, ಕಟೀಲು 6 ಮೇಳಗಳ ಯಜಮಾನರು, ಉದ್ಯಮಿಗಳು, ಕಲಾವಿದರು, ಕಲಾ ಪೋಷಕರು ಉಪಸ್ಥಿತರಿದ್ದಾರೆ. ಅವರೆಲ್ಲರ ಸಮಕ್ಷದಲ್ಲಿ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ಶ್ರೀ ಕ್ಷೇತ್ರದ ಆನುವಂಶಿಕ ಅರ್ಚಕರಾದಂತಹ ಶ್ರೀ ಕೃಷ್ಣನಾರಾಯಣ ಶರಣರು, ಶ್ರೀ ಕಮಲಾದೇವಿ ಪ್ರಸಾದ ಶರಣರು, ಕಟೀಲು 6 ಮೇಳಗಳ ಯಜಮಾನರಾದ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರು, ಉದ್ಯಮಿಗಳಾದಂತಹ ಐಕಳ ಗಣೇಶ್ ಶೆಟ್ಟರು, ಪದ್ಮರಾಜ ದುಬೈಯವರು, ಕಲಾವಿದರಾದಂತಹ ಶ್ರೀತ ಅರವಿಂದ ಬೋಳಾರವರು, ಕಲಾಪೋಷಕರು, ಕಲಾವಿದರು ಆದಂತಹ ಶ್ರೀತ ವಾಲ್ಟರ್ ನಂದಳಿಕೆ, ಶ್ರೀತ ಸಂತೋಷ್ ಶೆಟ್ಟಿ ಕುಂಜೂರು ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಲಿ ಅಂತ ಕೇಳಿಕೊಡ್ತಾ ಇದ್ದೇನೆ. ಕೇವಲ 15 ನಿಮಿಷಗಳ ಸಭಾ ಕಾರ್ಯಕ್ರಮ. ಆಗಮಿಸಿರುವಂತಹ ಎಲ್ಲ ಆನುವಂಶಿಕ ಅರ್ಚಕ ದ್ವಯರನ್ನು, ಮೇಳದ ಯಜಮಾನರನ್ನು, ಉದ್ಯಮಿಗಳನ್ನು, ಕಲಾವಿದರನ್ನು, ಕಲಾ ಪೋಷಕರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತ ಪದ್ಮನಾಭ ಕಟೀಲ್ ಅವರು ಅರ್ಚಕ ದ್ವಯರನ್ನು ಶಾಲು ಹೊದಿಸಿ ಫಲಪುಷ್ಪಗಳನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀತ ಕಮಲಾದೇವಿ ಪ್ರಸಾದ ಶರಣರಿಗೆ ಕೂಡ ಶಾಲು ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಜೊತೆ ಅಭ್ಯಾಗತರಾಗಿರುವವರು ಕಟೀಲು 6 ಮೇಳಗಳ ಯಜಮಾನರಾದಂತಹ ಶ್ರೀತ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಕೂಡ ಗೌರವಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ನಮ್ಮ ಜೊತೆ ಉದ್ಯಮಿಗಳಂತಹ ಶ್ರೀತ ಪದ್ಮರಾಜ್ ದುಬೈ ಅವರಿದ್ದಾರೆ. ಆತ್ಮೀಯವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಅದೇ ರೀತಿ
ಉದ್ಯಮಿಗಳಾದಂತಹ ಶ್ರೀತ ಐಕಳ ಗಣೇಶ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ, ಅದರಲ್ಲಿಯೂ ಕಟೀಲು ಮೇಳದ ಯಕ್ಷಗಾನ ಅಂತ ಹೇಳಿದ್ರೆ ಅವರಿಗೊಂದು ಯಜ್ಞ ಮಾಡಿದಷ್ಟು ತೃಪ್ತಿ. ಎಲ್ಲಿ ಕಟೀಲು ಮೇಳದ ಯಕ್ಷಗಾನ ಇದ್ರು ಯಾವ ಕಲಾವಿದರನ್ನಾದರೂ ಅತ್ಯಂತ ಪ್ರೀತಿಯಿಂದ ಕಂಡು ಮಾತಾಡಿಸುವಂತಹ ವ್ಯಕ್ತಿತ್ವವುಳ್ಳವರು. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇರುವಂತಹ ಇನ್ನೋರ್ವರು ತುಳು ಸಿನಿ ನಟರು, ಎಲ್ಲರಿಗೂ ಪರಿಚಿತರು, ಜನಪ್ರಿಯ ಚಲನಚಿತ್ರ ನಟರಾದರೂ ಕೂಡ ಯಕ್ಷಗಾನದ ಮೇಲೆ ಅತೀವವಾದ ಆರಾಧ್ಯ ಭಾವವನ್ನು ಹೊಂದಿದವರು. ಯಕ್ಷಗಾನ ಕಲಾವಿದರನ್ನು ಕಂಡ್ರೆ ಕಾಲು ಮುಟ್ಟಿ ನಮಸ್ಕರಿಸುವಷ್ಟು ವಿಧೇಯತೆಯನ್ನು ಹೊಂದಿರುವವರು ಶ್ರೀ ಅರವಿಂದ್ ಬೋಳಾರ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಶ್ರೀ ವಾಲ್ಟರ್ ನಂದಳಿಕೆ ಅವರಿದ್ದಾರೆ. ದೈಜಿವರ್ಲ್ಡ್ ಚಾನೆಲ್ಗಳ ಮೂಲಕವಾಗಿ ಸಂಸ್ಕೃತಿ ಚಿಂತನ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಾಸ್ಯ ಪ್ರಧಾನವಾದಂತಹ ಪ್ರಹಸನಗಳಲ್ಲಿ ತಾನೂ ನಟನಾಗಿ ಮೊದಲಿಗರಾಗುವ ಸರ್ಜನಶೀಲ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟವರು ಶ್ರೀತ ವಾಲ್ಟರ್ ನಂದಳಿಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಕಿಲಿಂಜೂರು ಸಂತೋಷ್ ಶೆಟ್ಟರು ಇದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇಂದು ಸಮ್ಮಾನಗೊಳ್ಳಿಕ್ಕಿರುವಂತಹ ಮೊದಲಿಗರು ಶ್ರೀತ ಬಲಿಪ ಶಿವಶಂಕರ ಭಾಗವತರು ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ತೆಂಗುತಿಟ್ಟಿನ ನೀರವರಾತ್ರಗಳನ್ನು ತನ್ನ ಅದ್ಭುತವಾದಂತಹ ಕಂಠಸಿರಿಯ ಮೂಲಕವಾಗಿ ದೀಪ್ತಗೊಳಿಸಿದಂತಹ ಪ್ರಾತಸ್ಮರಣೀಯ ಭಾಗವತರಾದಂತಹ ಬಲಿಪ ನಾರಾಯಣ ಭಾಗವತರ ಚಿರಂಜೀವಿಯಾಗಿ ಪ್ರಸ್ತುತ ಕಟೀಲು 2ನೇ ಮೇಳದ ಪ್ರಧಾನ ಭಾಗವತರಾಗಿ ತನ್ನ ಸಶಕ್ತ ಕಂಠ ಪ್ರತಿಭೆಯಿಂದಲೇ ಪ್ರೇಕ್ಷಕ ಪ್ರಭುವಿನ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿ ಸ್ಥಾನ ಪಡೆದವರು. ಪೌರಾಣಿಕ ಪ್ರಸಂಗಗಳ ಆಳವಾದಂತಹ ಜ್ಞಾನ, ತನ್ನ ತಂದೆಯಿಂದ ದತ್ತವಾದಂತಹ ಅಷ್ಟು ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಇವತ್ತು ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದಂತಹ ಕಟೀಲು ಮೇಳದಲ್ಲಿ ಭಾಗವತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲೆಯನ್ನು, ಕಲಾವಿದರನ್ನು, ಕಲಾ ಸಾಹಿತ್ಯವನ್ನು ಅತ್ಯಂತ ವಿಧೇಯ ಭಾವದಿಂದ ಪ್ರೀತಿಸುತ್ತಿರುವಂತಹ ಬಲಿಪ ಶಿವಶಂಕರ ಭಾಗವತರನ್ನು ಸೇರಿದ ಸರ್ವರ ಪರವಾಗಿ ಅಭಿವಂದಿಸುತ್ತಾ ಅವರ ಶ್ರೇಷ್ಠ ಕಲಾ ಪ್ರೌಢಿಮೆಗೆ ಭೂಯೋ ಭೂಯೋ ನಮಾಮ್ಯಂ ಅಂತ ಹೇಳ್ತಾ ವೇದಿಕೆಯಲ್ಲಿರುವಂತಹ ಅಸರಣದ್ವಯರು, ಅಭ್ಯಾಗತ ಪ್ರಮುಖರು, ಮೇಳದ ಯಜಮಾನರು, ಪದ್ಮನಾಭ ಕಟೀಲರು, ಶ್ರೀತ ಬಲಿಪ ಶಿವಶಂಕರ ಭಾಗವತರನ್ನು ಸನ್ಮಾನಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಬಂಧುಗಳೇ, ಚಲನಚಿತ್ರ ನಟನನ್ನು ಕಂಡಾಗ ಎದ್ದು ಸಂಭ್ರಮಿಸುವಂತಹ ನಾವು ನಮ್ಮ ಕರಾವಳಿಯ ನೀರವರಾತ್ರಿಗಳನ್ನೆಲ್ಲ ತನ್ನ ಶ್ರೇಷ್ಠ ಕಂಠಶ್ರೀಯಿಂದ ಬೆಳಗಿದಂತಹ ಭಾಗವತರನ್ನು ಸನ್ಮಾನಿಸುವಾಗ ನಾವು ಅತ್ಯಂತ ಅಭಿಮಾನದಿಂದ ಚಪ್ಪಾಳೆಯನ್ನು ಕೊಡಬೇಕು. ಇವರ ತಂದೆಯವರು ಅನೇಕ ಪ್ರಸಂಗಗಳನ್ನು ಬರೆದವರು, ಅನೇಕ ಪೌರಾಣಿಕ ಪ್ರಸಂಗಗಳ ಪ್ರಸಂಗಕರ್ತರು. ಅವರ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಸಹಸ್ರಪದಿಯನ್ನು ತುಳಿದಂತಹ ಬಂದಿರುವಂತಹ ಇವರನ್ನು ಗಾನ ಚತುರಾನನ ಅಂತಲೇ ಕರೀತಾರೆ. ಹೊಸ ಸೃಷ್ಟಿಯನ್ನು ಮಾಡಿದವರು. ಅತ್ಯಂತ ಸಂಭ್ರಮದಿಂದ ಇವರನ್ನು ಸನ್ಮಾನಿಸ್ತಾ ಇದ್ದೇವೆ. ವಂದನೆಗಳು, ಅಭಿನಂದನೆಗಳು. ಕೃತಜ್ಞತೆಗಳು. ಮುಂದೆ 3 ಜನ ಮುಮ್ಮೇಳದ ಕಲಾವಿದರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಒಂದು ಶಶಿಧರ್ ಶೆಟ್ಟಿ ಪಂಜ, ಬನಾರಿ ಚಂದ್ರಶೇಖರ್ ಗೌಡ ಹಾಗೂ ಬಾಯಾರ್ ಮೋಹನ್ ಶೆಟ್ರು, ಶಶಿಧರ್ ಶೆಟ್ಟಿ ಪಂಜ ಹಾಗೂ ಬನಾರಿ ಚಂದ್ರಶೇಖರ್ ಗೌಡರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪದ್ಮನಾಭ ಕಟೀಲ್ ಅವರು ತಮ್ಮ ತೀರ್ಥರೂಪರಾದಂತಹ ಸ್ವರ್ಗೀಯ ಚಂದು ಪೂಜಾರಿ, ಮಾತೃಶ್ರೀಯಾದಂತಹ ಶ್ಯಾಮಲ ಪೂಜಾರಿಯವರ ನೆನಪಿನ ಬೆಳಕಿನಲ್ಲಿ ಈ ದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗವನ್ನು ಆಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ದೇವಿ ಮಹಾತ್ಮೆ ಪ್ರಸಂಗವನ್ನು ಬರೆದಂತಹ ಅಗರಿ ಭಾಗವತರನ್ನು ಕೂಡ ಸ್ಮರಿಸುವ ಒಂದು ಶ್ರೇಷ್ಠ ಸಂಪ್ರದಾಯವನ್ನು ಹಾಕಿಕೊಳ್ತಾ ಇದ್ದಾರೆ. ಅಗರಿ ಶ್ರೀನಿವಾಸ ಭಾಗವತರ ನೆನಪನ್ನು ಮುಂಬೈಯಲ್ಲಿ ಸನ್ಮಾನ ಮಾಡುವುದರೊಂದಿಗೆ ಮಾಡುತ್ತಾ ಅವರ ಪುತ್ರ ಅಗರಿ ರಘುರಾಮ ಭಾಗವತರ ನೆನಪನ್ನು ಊರಿನಲ್ಲಿ ಆಗುವಂತಹ ದೈವಮಾತ್ಮ ಪ್ರಸಂಗದಲ್ಲಿ ಮಾಡುವುದರೊಂದಿಗೆ ನೆನಪು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಅಗರಿ ರಘುರಾಮ ಭಾಗವತರ ನೆನಪಿನಲ್ಲಿ ಕೊಡಮಾಡಲ್ಪಡುವಂತಹ
ಪ್ರಶಸ್ತಿಯನ್ನು ಶ್ರೀಯುತ ಬಾಯರ್ ಮೋಹನ್ ಶೆಟ್ಟಿ ಅವರಿಗೆ ನೀಡಲಾಗ್ತಿದೆ. ಸ್ವಂತಿಕೆಯಿಂದಲೇ ಹಲವು ವಿಶಿಷ್ಟತೆಗಳನ್ನು ಹುಟ್ಟುಹಾಕಿ ಪ್ರಾತಸ್ಮರಣೀಯರಾದ ದಾಮೋದರ ಮಂಡಿಚರು, ರಾಮದಾಸ್ ಸ್ವಾಮಿಗರಂತಹ ಹಿರಿಯರಿದ್ದ ಕರ್ನಾಟಕ ಮೇಳದೊಂದಿಗೆ ಪ್ರಾರಂಭಗೊಂಡಂತಹ ಇವರ ಕಲಾಯಾನ ವಿವಿಧ ಮೇಳಗಳಲ್ಲಿ ಮುಂದುವರೆದು ಪ್ರಸ್ತುತ ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದ ಕಟೀಲು ಮೇಳದಲ್ಲಿ ಸೇವೆ ಮಾಡುತ್ತಿದ್ದು, ಕಲೆಯ ಕುರಿತಾದ ಅವರ ಅಭಿಮಾನಕ್ಕೆ ಸಾಕ್ಷಿ. ದಕ್ಷ, ವಾಲಿ, ಕರ್ಣ, ಅರ್ಜುನ, ಲಕ್ಷ್ಮಣ, ಶತ್ರುಘ್ನ, ಮಧು, ತ್ರಿಶಂಕು, ರಕ್ತಬೀಜ ಎಲ್ಲದರಲ್ಲೂ ಸ್ವಂತಿಕೆಯ ಗತ್ತು. ಪ್ರೇಕ್ಷಕ ಪ್ರಭುವಿಗೆ ಪ್ರತಿಯೊಂದು ದೃಶ್ಯ ಕಾವ್ಯದ ಮಣಿಮುತ್ತು. ತಮ್ಮ ಅಪೂರ್ವ ಸೇವೆಯನ್ನು ಗುರುತಿಸಿ ಯಕ್ಷ ಕಲಾಸಿರಿ ಎಂಬ ಪದ ಪುಷ್ಪಾಂಜಲಿಯನ್ನಿತ್ತು ಸುಕೃತ ಭಾಜನರಾಗುವಂತಹ ಹಿರಿಯಾಸಿಲಮ್ಮತ್ತು. ಇಂದು ಸನ್ಮಾನಗೊಳ್ಳುತ್ತಿರುವಂತಹವರಲ್ಲಿ ಒಬ್ಬರು ಕಿರೀಟ ವೇಷಧಾರಿ ಮತ್ತಿಬ್ಬರು ಬಣ್ಣದ ವೇಷಧಾರಿಗಳು. ಅದರಿಂದ ಇದು ಬರೀ ಸನ್ಮಾನ ಅಂತಲ್ಲ, ಬಲಿಪ ಶಿವಶಂಕರ ಭಾಗವತರನ್ನು ಒಳಗೊಂಡು ಇಂದು ಹಿಮ್ಮೇಳ ಮೊಮ್ಮೇಳಗಳಿಗೆ ನಾವು ಮಾಡುವುದು ಅವರ ಕಲೆಗೆ ಅತ್ಯಂತ ಹೆಚ್ಚಿನ ಅಭಿಮಾನದೊಂದಿಗೆ ಗೌರವಾದರ ಪ್ರಣಾಮಗಳ ತುಲಾಭಾರ ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವೀಕರಿಸಬೇಕು ಅಂತ ಹೇಳುತ್ತಾ ಯಕ್ಷಕಲಾ ದಿಮಣಿಯಾಗಿ ಕಲಾ ಚತುರನಾಗಿ ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನವಾದ ಮೋಹನ್ ಶೆಟ್ಟಿ ಬಾಯರ್ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅಸರಣದ್ವೈರು ಹಾಗೂ ಮೇಳದ ಧನಿಗಳು, ಉದ್ಯಮಿಗಳು, ಅರವಿಂದ ಬೋಳ್ಳಾರು, ವಾಲ್ಟರ್ ನಂದಳಿಕರು ಸೇರಿಕೊಂಡು ಮೋಹನ್ ಶೆಟ್ಟಿ ಬಾಯರ್. ಅದೇ ರೀತಿ ಇನ್ನೋರ್ವರು ಒಟ್ಟಿಗೆ ಸನ್ಮಾನ ಮಾಡುವ ಮೂವರಿಗೂ ಶಶಿಧರ್ ಶೆಟ್ಟಿ ಪಂಜ ಅವರು, ಬಣ್ಣದ ಲೋಕದ ದೈತ್ಯ ಪ್ರತಿಭೆ ಶ್ರೀಯುತ ಶಶಿಧರ್ ಶೆಟ್ಟಿ ಪಂಜ, ಅಭಿಜಾತ ಯಕ್ಷಗಾನ ಕಲಾವಿದ. ಪಂಜ ನಾರಾಯಣ ಶೆಟ್ಟಿ ಪುಷ್ಪಾವತಿ ಎಂಬ ದಂಪತಿಯ ಮಗನಾಗಿ 1968ರಲ್ಲಿ ಹುಟ್ಟಿದವರು. ಅವರ ಬಾಲ್ಯ ಭಾವನಾ ಸಾಮ್ರಾಜ್ಯದ ಪರ್ವಕಾಲ. ಯಕ್ಷಗಾನದ ವೇಷಗಳನ್ನು ಕಣ್ತುಂಬಿಸಿಕೊಂಡು ಬೆಳೆಯುತ್ತಿದ್ದ ನಿಮ್ಮನ್ನು ಆ ಕ್ಷೇತ್ರ ಕೈಬೀಸಿ ಕರೆಯಿತು. ಕೋಳಿಯೂರು ರಾಮಚಂದ್ರರ ಶಿಷ್ಯತ್ವ ಪಡೆದು ಕಟೀಲು ಮೇಳ ಸೇರಿದರೂ ಆಕರ್ಷಿಸಿದ್ದು ಬಣ್ಣದ ವೇಷ. ಅದಕ್ಕಾಗಿ ಬಣ್ಣದ ಗೋಪಾಲ ಭಟ್ಟರ ಮನೆಗೆ ಹೋಗಿ ಅವರ ಸೇವೆ ಮಾಡುತ್ತಾ, ನೀವು ಗಮನಿಸಬೇಕಾದದ್ದು, ಅವರ ಮನೆಗೆ ಹೋಗಿ ಅವರ ಸೇವೆ ಮಾಡುತ್ತಾ ಬಣ್ಣದ ವೇಷದ ವೈವಿಧ್ಯತೆಯನ್ನು ಕರಗತ ಮಾಡಿಕೊಂಡು ಕಾಟು ಬಣ್ಣದಿಂದ ಹಿಡಿದು ರಾಜ ಬಣ್ಣದ ತನಕವೂ ಎಲ್ಲವನ್ನು ಕೂಡ ತನ್ನೊಳಗು ಮಾಡಿಕೊಂಡು ಸ್ತ್ರೀ ವೇಷಧಾರಿಯಾಗಿ ಮೇಳ ಸೇರಿದವರು ಬಲಿಪ ನಾರಾಯಣ ಭಾಗವತರ ಹಿರಿಯ ಆಸೆಯಂತೆ ಬಣ್ಣದ ವೇಷದಲ್ಲಿ ತೊಡಗಿಸಿಕೊಂಡರು. ತಮ್ಮ ವಿಲಕ್ಷಣ ಆಡಂಬರದ ವಿಳಂಬಿತ ಚಲನೆ, ಬಣ್ಣದ ವೇಷಕ್ಕೆ ಹೇಳಿ ಮಾಡಿಸಿದ ಆಳ್ತನ, ಬೀಸು ಹೆಜ್ಜೆ, ತೀಕ್ಷ್ಣ ಸ್ವರ, ರಂಗವನ್ನು ಆಕ್ರಮಿಸಿಕೊಳ್ಳುವಂತಹ ವಿಕ್ರಮದ ಕ್ರಮ, ಆಳವಾದ ಪ್ರಸಂಗ ಜ್ಞಾನ ಇವುಗಳೆಲ್ಲದರಿಂದ ಸರ್ವಜನ ಪ್ರೀತರಾದಿರಿ. ತಮ್ಮ ಅಭಿನಯದ ಶುಂಭ, ತಾರಕಾಸುರ, ನರಕಾಸುರ, ರಾವಣ, ತಮಾಸುರ, ಕಿರಾತ, ಶಬರ, ಶ್ರೀನಿವಾಸ ಕಲ್ಯಾಣದ ಕೊರವಂಚಿ, ಹೀಗೆ ಪ್ರತಿ ಪಾತ್ರವು ಚಿನ್ನ, ರನ್ನ. ಪತ್ನಿ ಸುನೀತಾರೊಂದಿಗೆ ನೆಮ್ಮದಿಯ ದಾಂಪತ್ಯ ನಡೆಸುತ್ತಿರುವ ತಿಮ್ಮ ಮುಂದಿನ ಬಾಳು ಕಟೀಲಮ್ಮನ ಅನುಗ್ರಹದಿಂದ ಸ್ವಸ್ಥ ಸೌಗಂಧಿಕೆ ಆಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ಶಶಿಧರ ಶೆಟ್ಟಿ ಪಂಜ ಅವರಿಗೆ ಗೌರವದ ವಂದನೆ, ಅಭಿವಂದನೆ. ಇಂದು ಸನ್ಮಾನಗೊಳ್ಳುತ್ತಿರುವಂತಹ ಇನ್ನೂರವರು ಶ್ರೀಯುತ ಬನಾರಿ ಚಂದ್ರಶೇಖರ ಗೌಡ. ಇವರನ್ನು ಬಣ್ಣದ ಬನಾರಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ತುಂಬ ಬಡತನದಿಂದ ಬಾಲ್ಯವನ್ನು ಕಂಡಂತೆಯವರು ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ನಿಲ್ಲಿಸಿ ಯಕ್ಷಗಾನದ ಆಕರ್ಷಿತರಾಗಿ ದಿವಂಗತ ಪರಮೇಶ್ವರಾಚಾರ್ಯ ಕೊಕ್ಕಡಿ ಇವರಲ್ಲಿ ನಾಟ್ಯಾಭ್ಯಾಸವನ್ನು ಕಲಿಯುತ್ತಾ 98ರಲ್ಲಿ ಕಟೀಲು ಮೇಳದ ಚೌಕಿ ಕೆಲಸಗಾರರಾಗಿ ಸೇರಿಕೊಂಡು ಆ ಬಳಿಕ ದಿವಾಣ ಶಿವಶಂಕರ ಭಟ್ರಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿ ನಾಟ್ಯಾಭ್ಯಾಸವನ್ನು ಕಲಿತು ಮರಳಿ ಕಟೀಲು ಮೇಳಕ್ಕೆ ಬಂದು ಡೌರು, ಬಾಲಗೋಪಾಲ, ಚಂದಭಾಮ ಸ್ತ್ರೀವೇಷ, ಪೀಠಿಕೆ ಸ್ತ್ರೀವೇಷ, ಪುಂಡಿವೇಷ, ರಾಜವೇಷ, ಬಣ್ಣದ ವೇಷ, ಶುಂಭ, ನಿಶುಂಭ, ಮಹಿಷಾಸುರ, ರಾವಣ, ಕುಂಭಕರ್ಣ, ಭೀಮ, ಶೂರ್ಪಣಖಿ, ಹೀಗೆ ಹಲವು ವೇಷಗಳನ್ನು ಮಾಡುತ್ತಾ ನಡುವೆ ಒಮ್ಮೆ ಮಂಗಳದೇವಿ ಮೇಳದಲ್ಲಿ ತಿರುಗಾಟ ಮಾಡಿ ಈಗ ಮತ್ತೆ ಕಟೀಲು ಮೇಳಕ್ಕೆ ಸೇರಿರುವವರು. ಮೇಕಪ್ ಕಲಾವಿದರಾಗಿ ಪ್ರಸಿದ್ಧರಾದವರು, ಮೋಹಿನಿ ಕಲಾ ಸಂಪದದ ಮೂಲಕವಾಗಿ ಮೇಕಪ್ ಕಲಾವಿದರಾಗಿ ಪ್ರಸಿದ್ಧರಾದವರು. ಕೇರಳ, ತಮಿಳುನಾಡು, ಮುಂಬೈ ಅಲ್ಲದೆ ಹೊರದೇಶಗಳಲ್ಲಿಯೂ ಸಿಂಗಾಪುರ, ಕುವೈಟ್, ದುಬೈಯಲ್ಲಿಯೂ ಮೇಕಪ್ ಕಲಾವಿದರಾಗಿ ಗುರುತಿಸಿಕೊಂಡು ಇದೀಗ ಮುಮ್ಮೇಳದ ಕಲಾವಿದರಾಗಿ ತೊಡಗಿಸಿಕೊಂಡವರು. ಕಟೀಲು ಮೇಳದಲ್ಲಿ ಸೇವೆ ಮಾಡಿದ್ದು ಈ ಜನ್ಮದ ಮಹಾಭಾಗ್ಯ ಅಂತ ಮೂವರೂ ಕಲಾವಿದರು ಹೇಳುತ್ತಾ ಇರುವುದು ನಾವು ಅಭಿಮಾನ ಪಡುವ ಸಂಗತಿ. ಬನಾರಿ ಚಂದ್ರಶೇಖರ ಗೌಡರವರನ್ನು ಕೂಡ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಕೃತಜ್ಞತೆಗಳು. ಇನ್ನೂರ್ವರು ಒಂದು ಅಪೂರ್ವದ ಸನ್ಮಾನ ಜರುಗಲಿಕ್ಕಿದೆ. ಶ್ರೀಯುತ ಗಣೇಶ್ ಜೋಗಿಯವರು ಕಟೀಲು ಮೇಳದ ನಿಷ್ಠಾವಂತ ಕರ್ಮಠ ಅಂತ ಚೌಕಿ ಕೆಲಸಗಾರರವರು, ಡ್ರೆಸ್ ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಮಂತ್ರಿಸ್ತಾ ಇದ್ದಾರೆ.
ಶ್ರೀತ ಗಣೇಶ್ ಜೋಗಿಯವರು ಮಡಿಕೇರಿಯ ಕೊಯ್ನಾಡಿನಲ್ಲಿ ಹುಟ್ಟಿ ಕೃಷ್ಣಪ್ಪ ಜೋಗಿ ಲಲಿತಾ ದಂಪತಿಯ ಮಗನಾಗಿ 1990ರಲ್ಲಿ ಕಟೀಲು ಮೇಳವನ್ನು ಸೇರಿ ಅಪ್ಪನ ಸೇವೆ ಎನ್ನುವ ಧನ್ಯತಾ ಭಾವದಿಂದ ಬದ್ಧತೆಯ ತುತ್ತತುದಿಯಾಗಿ ಪ್ರಾಮಾಣಿಕತೆ ಮೊದಲಾಗಿ ಪ್ರತಿಯೊಂದು ವೇಷದ ಬಗ್ಗೆ ಮಾಹಿತಿ ಪಡೆದುಕೊಂಡು ಆ ವೇಷಧಾರಿಗೆ ಮನೋಧರ್ಮಕ್ಕೆ ಸರಿಯಾಗಿ ಸಿದ್ಧತೆ ಮಾಡುವ ತಮ್ಮ ಕಲಾ ಸೇವೆ ಅನ್ಯರಿಗೆ ಅಸದಳ. ಕಟೀಲು 4ನೇ ಮೇಳದಿಂದ ಆರಂಭಗೊಂಡ ತಮ್ಮ ವೃತ್ತಿ ಪ್ರಸ್ತುತ 2ನೇ ಮೇಳದಲ್ಲಿ ಮುಂದುವರಿತಿದೆ. ತಾನು ಡ್ರೆಸ್ ಕಟ್ಟುವ ಕಲಾವಿದನ ಪ್ರತಿಯೊಂದು ವಸ್ತ್ರವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಒಂದು ಇಸ್ತ್ರಿ ಹಾಕಿದ ಹಾಗೆ ಶುದ್ಧಿಯಿಂದ ತೊಡಗಿಸಿಕೊಂಡಂತಹ ಗಣೇಶಣ್ಣನನ್ನು ನಾವು ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ ಗಣೇಶಣ್ಣನವರಿಗೆ. ಕಿರಿಯ ಕಲಾವಿದನಾಗಿ ಕಿರಿಯ ಚೌಕಿ ಕೆಲಸದನಾಗಿ ಮುಂದೆ ಈ ಕ್ಷೇತ್ರದಲ್ಲಿ ತುಂಬಾ ಕಟೀಲಮ್ಮನ ಸೇವೆ ಮಾಡಬೇಕೆನ್ನೋ ದೃಷ್ಟಿಯಿಂದ ಸಂದೀಪ್ ಎನ್ನುವಂತ ಹುಡುಗನನ್ನು ಶಾಲು ಹೊದಿಸಿ ಮೇಳದ ದಣಿಗಳು ಎಲ್ಲ ಕೆಲಸ ನೀರು ತರುವುದರಿಂದ ಹಿಡಿದು ಡ್ರೆಸ್ ಕಟ್ಟುವ ತನಕ ಸಂದೀಪ = ಸಂದೀಪ. ವೇದಿಕೆಯಲ್ಲಿರುವಂತಹ ಶ್ರೀಯುತ ಲಕ್ಷ್ಮಣ ಶರಣರು ಅನುಗ್ರಹ ಮಂತ್ರಾಕ್ಷತೆ ಮೂಲಕ ನುಡಿ ಮಂತ್ರಾಕ್ಷತೆ ಮೂಲಕ ಅನುಗ್ರಹ ಸಂದೇಶ ನೀಡಬೇಕು ಅಂತ ಕೇಳಿಕೊಳ್ತೇವೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಣೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ವಿಶೇಷವಾಗಿ ದೇವಿ ಮಹಾತ್ಮೆ ಯಕ್ಷಗಾನ ನಡೀತಾ ಇದೆ ಎಂಬಂಥ ಆಲೋಚನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಚಿಕ್ಕದಾದ ಮಾತನ್ನು 4 ಮಾತಲ್ಲಿ ಮುಗಿಸ್ತೇನೆ. ಬಹುಶಃ ಪದ್ಮನಾಭ ಕಟೀಲ್ರವರು ನಿಮಗೆಲ್ಲರಿಗೂ ಪರಿಚಿತರೇ. ಬಹುಶಃ ಅದೊಂದು ಗಿನ್ನೀಸ್ ರೆಕಾರ್ಡ್ ಮಾಡೋ ರೀತಿಯಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಅವರು. ಬಹುಶಃ ಎಲ್ಲರನ್ನು ಯಾವ ನೋಡಿದ್ರು ಮತ್ತೊಬ್ಬರನ್ನು ಬಾಕಿ ಆಗ್ತಾನೆ, ಅವನು ಬಾಕಿ ಆಗ್ತಾನೆ, ಇನ್ನೊಂದು ಬಾಕಿ ಆಗ್ತಾನೆ ಅಂತ ಹೇಳಿ ಚಿಂತನೆ ಮಾಡಿ ಇಲ್ಲಿ ಬೊಂಬಾಯಿಯಲ್ಲಿ ಕಟೀಲಲ್ಲಿ ಮತ್ತು ಬಹುಶಃ ಮಧ್ಯದಲ್ಲಿ ಕೂತ್ಕೊಂಡು ದುಬೈಯಲ್ಲಿ ಕೂತ್ಕೊಂಡು ಇಲ್ಲಿ ಇದ್ದಂಥ ಕಲಾವಿದರಿಗೆ ಸನ್ಮಾನದ ವ್ಯವಸ್ಥೆ, ಅವರಿಗೆ ಸಹಾಯಧನ ಕೊಡುವಂಥ ಎಲ್ಲ ಬಹುಶಃ ಒಂದು ತುಂಬ ಮಂದಿ ಕಲಾಭಿಮಾನಿಗಳ ಮೇಲೆ ಅಭಿಮಾನ ಇದ್ದವರು ತುಂಬ ಬಂದಿದ್ದಾರೆ, ಕಲಾವಿದರನ್ನು ಗುರುತಿಸೋರಿದ್ದಾರೆ. ಆದರೆ ಇದೊಂದು ವಿಶಿಷ್ಟ ರೀತಿಯಲ್ಲಿ ಪದ್ಮನಾಭ ಕಟೀಲ್ರವರು ಬಹುಶಃ ಅವರನ್ನು ನೋಡಿದರೆ ಎಷ್ಟು ಶ್ರೀಮಂತರು ಅಂತ ನಾವು ಚಿಂತನೆ ಮಾಡಬೇಕಾಗ್ತದೆ. ಆದರೆ ಬಹುಶಃ ತನ್ನದಾದಂತಹ ಯಾವುದು ಸಂಪತ್ತುಂಟು ಬಹುಶಃ ಅದು ಎಲ್ಲ ಕಲೆಗೋಸ್ಕರ ಅಂತ ಹೇಳಿ ಅದರಲ್ಲಿಯೂ ನಮ್ಮ ತೀರ್ಥರೂಪರನ್ನು ನೆನಪಿಸಿಕೊಂಡು ತೀರ್ಥರೂಪರ ಸಂಸ್ಮರಣೆ ಎಲ್ಲ ವೇದಿಕೆಯಲ್ಲಿಯೂ ಅವರು ಮಾಡುವಂತಹ ಸೇವೆಯ ಸಂದರ್ಭದಲ್ಲಿ ತೀರ್ಥರೂಪರನ್ನು ನೆನಪಿಸಿಕೊಂಡು ಅವರದಾದಂತಹ ಹೆಸರಲ್ಲೇ ಕಲಾವಿದರನ್ನು ಸನ್ಮಾನಿಸ್ತಾ ಇದ್ದಾರೆ. ಬೊಂಬಾಯಲ್ಲಿ ಈಗ ವರ್ಷ 25ನೇ ವರ್ಷ ಅಂತ ಚಿಂತನೆ ಮಾಡಿದ್ದಾರೆ. ಸನ್ಮಾನ ಮಾಡುವುದು ತುಂಬ ಬಂದಿದೆ. ಬಹುಶಃ ಅವರ ಲೆಕ್ಕಾಚಾರ ನೋಡುವಾಗಲೇ ನಮಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ, ಹೇಗಾಗ್ತದೆ ಅಂತ. ಯಾರನ್ನು ನೋಡಿದರೂ ನೀವು ಈ ಸರ್ತಿ ಅಗತ್ಯ ಬರಡು ಅಂತ ಇದ್ದವರನ್ನೆಲ್ಲ ಹೇಳಿಬಿಡ್ತಾರೆ. ಆದರೆ ಬಹುಶಃ ಬೊಂಬಾಯಿ ಅಂತ ಊರಲ್ಲಿ ಪದ್ಮನಾಭರಿಗೆ ಪೂರ್ಣ ಸಹಕಾರ, ಪೂರ್ಣ ಪ್ರೋತ್ಸಾಹ ಎಲ್ಲ ಜನ ಕೊಡ್ತಾ ಇದ್ದಾರೆ. ಅವರೊಬ್ಬರು ದೊಡ್ಡ ಸಾಧಕರು. ಅದನ್ನು ಪದ್ಮನಾಭರವರ ಆಟ ಅದು ಒಂದು ವಿಶೇಷ ರೀತಿಯ ಆಟ ಅಂತ ಹೇಳಿ ಉಳಿದ ಆಟಗಳಿಗಾಗುವಂತಹ ಸಭೆಗಿಂತ ಎಷ್ಟೋ ಜಾಸ್ತಿ ಸಭೆ ಖಂಡಿತ ಯಾವಾಗಲೂ ಆಗ್ತದೆ. ಅಂಥ ಒಂದು ವಿಶಿಷ್ಟ ರೀತಿಯ ಕಲೆಯ ಮಂದಿರದಲ್ಲಿ ದೊಡ್ಡ ಸಂಘಟಕರಾಗಿ ಬಹುಶಃ
ಎಷ್ಟೋ ಮಂದಿ ಕಲಾವಿದರು ಪದ್ಮನಾಭರನ್ನು ಹುಡುಕಿಕೊಂಡು ಹೋಗೋದುಂಟು. ಈ ಸರ್ತಿ ಯಾನಂಜಿ ಬೊಮ್ಮಾಯಿ ಬರ್ಪೆ, ಯಾನಂಜಿ ಬರ್ಮಾಯಿ ಬರ್ಪೆ ಅಂತ. ಬಹುಶಃ ಅವರಿಗೆ ದಾಕ್ಷಿಣ್ಯವು ಜಾಸ್ತಿ. ಕೆಲವು ಕಲಾವಿದರನ್ನು ರೈಲಲ್ಲಿ, ಕೆಲವು ಕಲಾವಿದರನ್ನು ವಿಮಾನದಲ್ಲಿ. ಅದರಲ್ಲಿ ಅವರು ನಾವು ವಿಮಾನದಲ್ಲಿ ಬರಲಿಕ್ಕೆ ನಾನು ಮಾಡೋದು ಕಷ್ಟ ಅಲ್ವಾ ಅಂತ ಚಿಂತನೆ ಮಾಡೋದಿಲ್ಲ. ವಿಮಾನದಲ್ಲಿ ಕರ್ಕೊಂಡೋಗಿ ಬೊಂಬಾಯಲ್ಲಿ ಒಂದು ಆಟ ಮಾಡಿ ಗೋಪಾಲಕೃಷ್ಣ ಸಂಸ್ಕರಣ ಅಂತ ಮಾಡ್ತಾಯಿದ್ದಾರೆ. ಬಹುಶಃ ತನ್ನನ್ನು ಸಂಪೂರ್ಣ ಕಲೆಗಾಗಿ ತೊಡಗಿಸಿಕೊಂಡು ಅದರೊಂದಿಗೆ ಆಸರಣರ ಪರಮ ಭಕ್ತ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಏನೇ ಇರಲಿ, ಬಹುಶಃ ಇಂತಹ ಒಳ್ಳೆಯ ಕರ್ತವ್ಯ ಮಾಡುವವರನ್ನು ಪ್ರತ್ಯೇಕವಾಗಿ ಆರಿಸಬೇಕಾಗಿಲ್ಲ. ದೇವರು ಎಲ್ಲಿದ್ದಾನಂತೇಳಿ ದೇವರು ಯಾರು ಸಾರ್ವಜನಿಕವಾಗಿ ಎಲ್ಲರನ್ನು ಸಂತೋಷ ಪಡ್ತಾರಲ್ಲ, ಸಂತೋಷ ಜನಯತ್ವಾಜ್ಞ ತಥೈವ ಈಶ್ವರ ಪೂಜೆ ಅಂತ. ಎಲ್ಲ ಜನರನ್ನು ಸಂತೋಷಪಡಿಸಿದ್ರೆ ಅದೊಂದು ದೊಡ್ಡ ದೇವರ ಪೂಜೆ ಹಾಗಂತೆ. ಹಾಗೆ ಎಲ್ಲ ರೀತಿಯಲ್ಲಿ ಗಿನ್ಮಾನ ಮಾಡಿ ಭಾಳಷ್ಟು ಸಂತೋಷಪಡಿಸ್ತಾ ಇದ್ದಾರೆ. ಬಹುಶಃ ಬರುವಾಗ ತನ್ನಂಥ ಹಣವನ್ನೆಲ್ಲ ಮುಗಿಸಿ ಕಡೆಗೆ ಹೋಗುವಾಗ ಏನು ಮಾಡುವಂಥ ಆಲೋಚನೆಯಲ್ಲೇ ಇರ್ತಾರೆ. ಯಾಕಂತ ಹೇಳಿದರೆ ಕೇವಲ ವೇದಿಕೆಯಲ್ಲಿ ಮಾತ್ರ ಸನ್ಮಾನ ಮಾಡೋದಲ್ಲ, ವೇದಿಕೆಯ ಹೊರಗಡೆಯೂ ಅವರು ಸನ್ಮಾನ ಆಗ್ತಾಯಿದೆ. ಇಂಥ ಈ ಒಳ್ಳೆಯ ಮನಸ್ಸಿನ ಮನುಷ್ಯರನ್ನು ದೇವತಾ ಅನುಗ್ರಹ ಆಗಲಿ, ದೇವರವರಿಗೆ ಪೂರ್ಣ ಆಯುಷ್ಯ ಆರೋಗ್ಯ ಕೊಟ್ಟು ಈ ಕಲಾಸಾರ ಮಾಡಲಿಕ್ಕೆ ಬೇಕಾದಂಥ ಒಳ್ಳೆಯ ಶಕ್ತಿಯನ್ನು ಸಂಪತ್ತನ್ನು ಎಲ್ಲ ಕೊಟ್ಟು ಅವರನ್ನು ಅನುಗ್ರಹಿಸಲಿ. ಆ ದೇವಿ ಪೂರ್ಣ ರಕ್ಷಾಸನಲ್ಲಿ ನಿಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಹೋದ ವರ್ಷದಿಂದ ಅಗರಿ ಭಾಗವತರ ನೆನಪನ್ನು ಮಾಡ್ತಾರೆ. ಅದರೊಂದಿಗೆ ನಮ್ಮ ಬಲಿಪ ಭಾಗವತರ ಸಂಸ್ಮರಣೆಯೊಂದಿಗೆ ಬಲಿಪ ಭಾಗವತರ ಸಂಸ್ಮರಣೆ ಸದಾ ಉಳಿಬೇಕೆಂಬ ದೃಷ್ಟಿಯಲ್ಲಿ ಬಲಿಪ ಭಾಗವತರ ಮಗನನ್ನು ಇಲ್ಲಿ ಕುತೂಹಲಿಸಿ ವಿಶೇಷವಾಗಿ ಸನ್ಮಾನಿಸಿ ಬಲಿಪ ಪರಂಪರೆಯನ್ನು ಉಳಿಸಬೇಕು ಎಂಬಂಥ ಒಂದು ವಿಶೇಷವಾದಂಥ ಸಂದೇಶವನ್ನು ನೀಡ್ತಾ ಇದ್ದಾರೆ. ಇಂಥ ಒಂದು ಯಕ್ಷಗಾನದ ಸೇವೆಗೆ ಮಹತ್ತರವಾಗಿ ತನ್ನನ್ನು ನುಡಿಪಾಗಿ ಇಟ್ಟು ಆ ಯಕ್ಷಗಾನ ಸೇವೆ ಅಂತ ಹೇಳಿದರೆ ದೇವಿಗೆ ಅತಿ ಪ್ರೀತಿಯಾದಂಥ ಸೇವೆ. ಆ ಸೇವೆ ಕಲಾವಿದರನ್ನು ಮತ್ತು ಕಲೆಯನ್ನು ತುಂಬ ಪ್ರೀತಿಸುವುದರಿಂದ ಖಂಡಿತ ದೇವಿ ಅವರನ್ನು ಅನುಗ್ರಹಿಸ್ತಾರೆ ಅಂತ ದೃಢ ವಿಶ್ವಾಸದಿಂದ ದೇವತಾ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ಕೃತಜ್ಞತೆಗಳು. ಶ್ರೀತಾ ಪ್ರಸಾದ ಸಣ್ಣರಿಂದ ಅನುಗ್ರಹ ಸಂದೇಶ. ತರುಣಶಕಲಮಿಂದೋ ಬಿಭ್ರತಿ ಶುಭ್ರಕಾಂತಿ ಕುಚಭರ ನಮಿತಾಂಗಿ ಸನ್ನಿಷಣ್ಣ ನಿಷಾದ್ದೆ ನಿಜಕರ ಕಮಲೋದ್ಯತ್ ಲೇಖನೀ ಪುಸ್ತಕಶ್ರೀ ಸಕಲ ವಿಭವ ಸಿದ್ಧ್ಯೈ ಪಾತು ವಾಗ್ದೇವತಾನಃ ಭವತಿ ಯದನುಭವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ವಂದಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ಅಗ್ರಜರಾದ ಪೂಜ್ಯರಾದ ಲಕ್ಷ್ಮೀನಾರಾಯಣ ಅಸ್ರಣ್ಣರ ಉಪಸ್ಥಿತಿಯನ್ನು ಗೌರವಿಸ್ತಾ, ಮೇಳದ ಯಜಮಾನರಾದಂತಹ ಕಲ್ಲಾಡಿ ದೀಪ್ರಸಾದ ಶೆಟ್ಟರ ಉಪಸ್ಥಿತಿಯನ್ನು ಗೌರವಿಸ್ತಾ, ನಮ್ಮ ಆತ್ಮೀಯರಾದಂತಹ ಗಣೇಶ್ ಶೆಟ್ಟರನ್ನ ಉಪಸ್ಥಿತಿಯನ್ನು ಗೌರವಿಸ್ತಾ, ಆ ಕಡೆ ಪದ್ಮನಾಭ ಬರೋರಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ, ಆಮೇಲೆ ಹಾಸ್ಯ ಕಲಾವಿದರಾಗಿ ಜನಮಾನಸವನ್ನು ಗೆದ್ದಂತಹ ಅರವಿಂದ್ ಬೋಳಾರ್ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಅವರಿಗೆ ಸಹ ಕಲಾವಿದನಾಗಿ ವಾಲ್ಟರ್ ಅವರಿದ್ದಾರೆ. ಇದರಲ್ಲಿ ಅವರನ್ನು ನೋಡಿಯೇ ನಾವು ನಮ್ಮ ಯೂಟ್ಯೂಬ್ ಓಪನ್ ಆಗೋದು ಅದೇ ಅಂತಹ ಉತ್ತಮವಾದಂತಹ ಸಹ ಕಲಾವಿದರನ್ನು ಗೌರವಿಸ್ತಾ, ಆಮೇಲೆ ನಮ್ಮ ಸಂತೋಷ್ ಅವರನ್ನು ಹಾಗೂ ಇವತ್ತಿನ ಮೇಳದ ಸೇವಾಗಾರರಂತಹ ಪದ್ಮನಾಭ ಅವರನ್ನು ಅಭಿನಂದಿಸ್ತಾ, ಎದುರುಗಡೆ ಇರತಕ್ಕಂತಹ ಎಲ್ಲ ನಮ್ಮ ಅಧ್ಯಾತ್ಮ ಬಂಧುಗಳನ್ನು ವಂದಿಸುತ್ತಾ, ನಾನು ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡೋದೇನು ಅಂತಂದರೆ, ಕಲೆ ಬೆಳೀಬೇಕು. ಆದರೆ ಕಲೆ ಬೆಳೀಬೇಕಿದ್ರೆ ನಮಗೇನು ಕಷ್ಟ ಇಲ್ಲ. ಯಾಕಂದರೆ ನಮ್ಮ ದೇವರಾದಂಥ ಕಟೀಲು ದುರ್ಗಾ ಪರಮೇಶ್ವರಿ ದೇವರೇ ಕಲೆಯನ್ನು ಪ್ರೀತಿಸುವುದರಿಂದ ಎಲ್ಲ ವಿಶಿಷ್ಟವಾಗಿ ಆ ಕಲೆ ಬೆಳೀತಾ ಇದೆ. 6 ಮೇಳಗಳನ್ನು ನಡೆಸಿದಂತಹ ನಾವು ಇನ್ನೇನು 7 ಮೇಳಗಳಾಗಬೇಕೆಂಬಂಥ ಇಚ್ಛೆಯೂ ನಮಗೆ ಬರ್ತಾ ಇದೆ ಅಂತಂದರೆ ಅದಕ್ಕಿಂತ ಕಲೆ ಬೆಳೆಯುವುದಕ್ಕೆ ಮತ್ತೇನು. ಆದ್ದರಿಂದ ಅಂತಹ ಕಲೆ ಬೆಳೀಬೇಕು ಅಂತ ಮೊದಲ ಪ್ರಾರ್ಥನೆ. ಎರಡನೇದಾಗಿ ಕಲಾವಿದರು ಬೆಳಿಬೇಕು ಅಂತ ನಾನು ಇವರಿಗೆ ಬಲಿಪ ಶಿವಶಂಕರ ಭಕ್ತ ಭಾಗವತರಿಗೆ ಸನ್ಮಾನ ಮಾಡುವಾಗ ನನಗೆ ಆಲೋಚನೆ ಆದದ್ದು. ನಾನು ಮೊನ್ನೆ ಒಂದು ಕಡೆ ಸ್ಪೀಚಲ್ಲಿ ಅದನ್ನು ಹೇಳಿದ್ದೆ. ಏನಂತಂದರೆ,
ಒಬ್ಬ ಕಲಾವಿದನಾದ ಅವನ ಬದ್ಧತೆ ಏನು ಅಂತಂದರೆ ಅವನ ಪರಂಪರೆಯನ್ನು ಬೆಳೆಸಬೇಕು ಅಂತ. ನಾನು ವೃತ್ತಿಯಾಗಿಯೇ ಆ ಪರಂಪರೆ ಬೆಳಿಬೇಕು ಅಂತ ಹೇಳೋದಲ್ಲ, ಪ್ರವೃತ್ತಿಯಾದರೂ ಬೆಳೆಯಬೇಕು ಅಂತ ಹೇಳುವವ. ಬಲಿಪ ನಾರಾಯಣ ಭಾಗವತರು ಅತ್ಯಂತ ಶ್ರೇಷ್ಠವಾಗಿ ತನ್ನ ಮಕ್ಕಳನ್ನು ಯಕ್ಷಗಾನಕ್ಕೆ ಕೊಟ್ಟು ಹೋದದ್ರಿಂದ ಅವರ ಪರಂಪರೆ ಇವತ್ತಿಗೂ ಉಳಿದಿದೆ. ಅದು ಹಾಗಾಗಿ ನೋಡಿ, ಇವತ್ತು ಬಲಿಪುರು ಅಂದರೆ ಏನು, ಶಿವಶಂಕರ ಭಾಗವತರ ಭಾಗವತಿಕೆ ಕೇಳಿದರೆ ಆಯಿತು, ಅದು ಬಲಿಪುರು. ಪರಂಪರೆ ಬೆಳೆಸಬೇಕು, ಅವರ ಮಕ್ಕಳನ್ನು ಅದರ ಹುಚ್ಚನ್ನು ಹಚ್ಚಬೇಕು, ಅವರಿಗೆ ಆ ಪ್ರವೃತ್ತಿ ಬೆಳೆಸುವಂತೆ ಮಾಡಿದರೆ ಪರಂಪರೆ ಬೆಳೀತಾ ಹೋಗ್ತದೆ. ಆಗ ಕಲೆ ನಾಶ ಆಗುವುದೇ ಇಲ್ಲ. ಯಾಕಂದರೆ ಕಲೆಯ ಆಸಕ್ತಿ ಎಲ್ಲರಲ್ಲಿ ಮೂಡಬೇಕು. ಅಂತಹ ಕಲಾವಿದರು ತಮ್ಮ ಪರಂಪರೆಯನ್ನು ಬೆಳೆಸುವಲ್ಲಿ ಶ್ರಮ ವಹಿಸಬೇಕು ಅಂತ ಹೇಳ್ತಾ, ಎರಡನೇದಾಗಿ. ಮೂರನೇದಾಗಿ ಕಲಾ ಸೇವಕರು, ಈಗ ಪದ್ಮನಾಭ ಕಟೀಲ್ರವರ ಅವರ ಅತ್ಯಂತ ನಮ್ಮ ಅಣ್ಣ ಹೇಳಿದ ಹಾಗೆ, ಲಕ್ಷ್ಮೀನಾಥ ಹೇಳಿದ ಹಾಗೆ, ಇನ್ನೇನು ಸನ್ಮಾನ ಮಾಡೋದು ನಾನು ಕಡಿಮೆ ಅಂತ ಕಾಣಬೇಕು. ಅವರಿಗೆ ಅಷ್ಟು ಸನ್ಮಾನಗಳನ್ನು ಕಲಾವಿದರಿಗೆ ಮಾಡಬೇಕು. ಯಾಕಂದರೆ ಕಲೆಯನ್ನು ಪೂಜಿಸಬೇಕಿದ್ರೆ ನಮಗೆ ಒಂದು ಅದು ಆಕೃತಿಯಾಗಿ ಸಿಗುವುದಿಲ್ಲ. ಈಗ ಒಂದು ಕಲಾ ಮಾತೆ ಅಂತಂದರೆ ಅದು ಆಕೃತಿಯಾಗಿ ಸಿಗುವುದಿಲ್ಲ. ಆಗ ಕಲಾವಿದರಿಗೆ ಸನ್ಮಾನ ಮಾಡಿದರೆ ಇಡೀ ಕಲೆಯನ್ನು ಪೂಜಿಸಿದ ಹಾಗೆ. ಹಾಗಾಗಿ ಅಂತಹ ಕಲಾವಿದರನ್ನು ಇವತ್ತು ಸನ್ಮಾನಿಸಿದ್ರಿಂದ ಇಡೀ ಕಲೆಗೆ ಒಂದು ನಾವು ಪೂಜೆ ಮಾಡಿದಾಗಾಯಿತು. ಅಂತಹ ಒಂದು ಉತ್ತಮವಾದಂತಹ ಕಲಾ ಸೇವಕರು ಬೆಳೆಯಬೇಕು. ಕೊನೆಯದಾಗಿ ನಾನು ಪ್ರಾರ್ಥನೆ ಮಾಡೋದೆಂದರೆ, ಈ ಕಲೆಯನ್ನು ಆಸ್ವಾದಿಸತಕ್ಕಂತಹ ಉತ್ತಮ ಪ್ರೇಕ್ಷಕರು ಬೆಳೀಬೇಕು. ಕಲೆಯನ್ನು ಈಗ ನೋಡಿ, ಕಾಲಮಿತಿ ಯಕ್ಷಗಾನ ಮಾಡಿದ್ದರಿಂದ ಒಂದು ಲಾಭ ಏನು ಅಂತಂದರೆ, ಸಣ್ಣ ಸಣ್ಣ ಮಕ್ಕಳು ಕೂಡ ಯಕ್ಷಗಾನ ನೋಡುವಲ್ಲಿಗೆ ಮಟ್ಟಿಗೆ ನಮ್ಮ ಕಲೆ ಬೆಳೀತಾ ಉಂಟು. ಅದು ಅದ್ಭುತ. ಯಾಕಂದರೆ ಹಿಂದೆ ಮಹಿಷಾಸುರ ಬರುವಾಗ 2 ಗಂಟೆ ಆಗ್ತಾಯಿತ್ತು, ಆಗ ಮಕ್ಕಳೆಲ್ಲ ಮಲಗಿ ಆಗ್ತಾಯಿತ್ತು. ಆಗ ಹಿಂದಿನ ಜನಾಂಗ ಮಾತ್ರ ಯಕ್ಷಗಾನವನ್ನು ಆಸ್ವಾದಿಸಿದ್ರು ಹೊರತು ಮತ್ತು ಯುವ ಜನಾಂಗ ಅದನ್ನು ಆಸ್ವಾದಿಸುವಲ್ಲಿ ಸಮರ್ಥರಾಗಿರಲಿಲ್ಲ. ಆದರೆ ಏನೋ ಪ್ರೇರಣೆಯೋ ಏನೋ ಅದಕ್ಕೆ ಅನೇಕ ವಿರೋಧಗಳು ಬಂದರು, ಅಥವಾ ಅನೇಕ ಅದಕ್ಕೆ ಸಹಮತಗಳು ಬಂದು, ಸಹಮತ ವಿರೋಧದ ಮಧ್ಯೆ ಸಹಮತವೇ ಮೇಲೆ ನಿಂತು ವಿಶಿಷ್ಟವಾಗಿ ಇವತ್ತು ನಮ್ಮ ಕಾಲಮಿತಿಯಲ್ಲಿ ನಡೆಯುವುದರಿಂದ ಅನೇಕ ಅಂತಹ ಸಣ್ಣ ಮಕ್ಕಳು ಕೂಡ ಯಕ್ಷಗಾನವನ್ನು ನೋಡುವಲ್ಲಿ ಅದನ್ನು ಮನ ಮಾಡಿದ್ರಿಂದ ನಮಗೆ ಇನ್ನೂ ಏನು ದಾರಿದ್ರ್ಯ ಇಲ್ಲ, ಪ್ರೇಕ್ಷಕ ವರ್ಗ ಬೆಳೆಯುವುದಿಲ್ಲ ಎಂಬಂಥ ದಾರಿದ್ರ್ಯವೇ ನಮಗಿಲ್ಲ. ಅನೇಕ ಸಣ್ಣ ಮಕ್ಕಳು ಇದು ಯಕ್ಷಗಾನ ನೋಡೋದರಿಂದ ಯಕ್ಷಗಾನಕ್ಕೆ ವಿಶೇಷವಾದಂತಹ ಒಂದು ಭವಿಷ್ಯ ಇದೆ ಅಂತ ನಾನು ಹೇಳ್ತಾ, ನನಗೆ ಮಚ್ಚಾರು ಗುತ್ತಿಗೆ ನನಗೆ ಇವತ್ತು ಪ್ರಪ್ರಥಮವಾಗಿ ನಾನು ಬಂದದ್ದು. ಆ ಹೆಸರಲ್ಲಿ ಒಂದು ಅಧ್ಯಾತ್ಮ ಉಂಟು. ಚಾರು ಅಂದರೆ ಒಳ್ಳೆಯದು ಅಂತ ಅರ್ಥ. ಕುಂಭಕಂಠಿನಿ ಚಾರುಶೀಲೆ ಅಂತ. ಚಾರು ಅಂದರೆ ಒಳ್ಳೆಯದು ಅಂತ ಅರ್ಥ. ನಮಗೆ ಒಳ್ಳೆಯದಾದ ಜಾಗವಾದದ್ರಿಂದ ಇದನ್ನು ಮಚ್ಚಾರು ಅಂತ ಹಿಂದೆ ಕರೆದ್ರೇನೋ. ಇದು ಯಾಕೆ ಒಳ್ಳೆಯದು ಅಂದರೆ, ನಮ್ಮ ಪದ್ಮನಾಭ ಕಟೀಲರು ಇಷ್ಟು ಕೆಳಗೆ ಬಹಳ ಕಷ್ಟಪಟ್ಟು ಈ ಜಾಗಕ್ಕೆ ಬರಬೇಕು. ಇಲ್ಲಿಗೆ ಯಕ್ಷಗಾನ ನಮ್ಮ ಕಟೀಲು ದೇವರ ಅತ್ಯಂತ ಉತ್ತಮವಾದಂಥ ಈ ಕಲಾ ಕುಸುಮವನ್ನು ತಂದದ್ರಿಂದ ಇದು ಮಚ್ಚಾರು ಎಂಬಂಥ ಹೆಸರು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಅಭಿನಂದನೆ, ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಅರವಿಂದ ಬೋಡಾರ್ ಅವರಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಸನ್ಮಾನವನ್ನು ಪದ್ಮನಾಭ ಕಟೀಲರು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ನಾವು ಅಭಿಮಾನ ಪಡ್ತೇವೆ, ಸಂತೋಷ ಪಡ್ತೇವೆ. ಕಲಾವಿದರಿಗೆ ಮಾತ್ರ ಮಾಡಿದವರು 400ಕ್ಕೂ ಹೆಚ್ಚು ಯಕ್ಷಗಾನ ಕಲಾವಿದರನ್ನು ಸನ್ಮಾನಿಸಿದ್ದಾರೆ. ಇಂದು ಅರವಿಂದ ಬೋಳಾರು ನಮ್ಮ ಜೊತೆ ಇದ್ದಾರೆ. ಅವರು ತುಳು ಚಿತ್ರರಂಗದ ಒಂದು ಮೇರು ಪ್ರತಿಭೆ. ನಮ್ಮನ್ನು ಉದ್ದೇಶಿಸಿ ಒಂದು 2 ಮಾತಾಡಬೇಕಾಗಿ ಕೇಳಿಕೊಡ್ತೇನೆ. ಎರಡೇ ಮಾತಾಡಬೇಕಂತೆ. ಸುರುಕಾದು ಯಾನು ತುಳು ಪಾತಿರುವೆ ಅಂದು ನಿಕಲ ಮಾತಾಡ ನಟ್ಟೋನ್ವೆ ಬ್ಯಾಗ್ ನಿಗೇಂಡ ಪೂಜೆ ರಾಯಿ ನಂಚಿನ ಹಸ್ರಾಣೇರು ನಕಲು ಮಾತಿರಲ್ಲ ಕನ್ನಡವ್ರು ಪಾತಿರೀರಿ. ಯಾನೊಂಜಿ ತುಳು ಕಲಾವಿದೆ ಬೊಕ್ಕ ಕನ್ನಡ ಪಾತಿರ್ರೆ ಉಳ್ಳ ತತ್ತನ ಬೊಕ್ಕ ತೆಲಿಪು ಲೆಕ್ಕ ಆಪುನ ಬಡ್ಚಿ ಐಕ್ ಬೋಡಾದು ಸುರುಕಾದು ಅಪ್ಪೆ ಕಟೀಲ್ದ ದುರ್ಗಾ ಪರಮೇಶ್ವರಿ ಅಪ್ಪನ ಪಾದಗಡ್ಡ ಪೂರೊಂದು ಅಂಚನೆ ವೇದಿಕೆಡುಪ್ಪನ ಗಣ್ಯರಿಗೆ ಮಾತಿರೆಗಳ ತರಿತಗ್ಗ ಒಂದು ಅಂಚನೆ ಕಾರ್ಯಕ್ರಮ ಎಡ್ಡೆ ಆವಡೊಂದಾಂಡ ಎದುರುಡು ಜನಬೋಡಿಗೆ ಉನ್ಪು ನಕಲು ಮಾತ್ರ ತೂಪು ನಕಲ್ಲ ಬೋಡು ಮೂಲೆಂಚಿನ ಆತನ ಕೇಂಡ ಸನ್ಮಾನ ನಗ ಬ್ಯಾಂಡ್ ದಯನಾರ್ಲೆತ್ತೊಂದಿರ್ಲೇರು ಬ್ಯಾಂಡ್ ದಲ್ ಐಟುಳ್ಳೇರು ಅದು ನಾಯಕಿಂದ ನಕಲ್ಲ ಬಡೋದು ಪಡ್ತು ತಾಳ ಮಲ್ಪರೆ ಆಪುಜಿ ಮಗ ಪನ್ಪಿಲೆಕ್ಕ ಜೋ ಬ್ಯಾಂಡ್ ಬಟ್ಟು ಆಪುಜಿ ಅಂಚಾದು ಇನ್ನಿತ ವಿಶೇಷ ಕಾರ್ಯಕ್ರಮದಾಯಕೆಂದು ಕೇಂಡ
ಯಾನ್ ಯಕ್ಷಗಾನದ ಮಲ್ಲ ಒಂಜಿ ಅಭಿಮಾನಿ ಪನೊಲಿ ಅತ್ತಂದಾಂಡ ಒಂಜಿ ಎಲ್ಲಿಯ ವೇಷ ಮಲ್ಪುನ ಎಂದೆಲ್ಲ ಪನೊಲಿ ಅತ್ತಂದಾಂಡ ಎಂಕ್ ಶಾರದೆ ಒಲಿತಿನ ಒಲ್ಪ ಅಂದು ಕೇಂಡ ಅವು ಯಕ್ಷಗಾನೋಡು ಇಂದು ದಾಯ ಪನ್ಪೆ ಅಂದು ಬಂಡ ಯಾನು ಯಕ್ಷಗಾನದ ಸುರು ರಂಗಭೂಮಿಡತ್ತೆ ಯಕ್ಷಗಾನೋಡು ಯಾನು ಚಾಕ್ರಿ ಮಲ್ದಿನಾಯಿ ಅಂಚಾದ ಎಂಕ್ ಬಣ್ಣದ ಬದುಕು ಇನಿಕಲ ಬೈದಿನ ಈತ್ ವರ್ಷೊಡ್ದಿಂಚಿ ಬಣ್ಣದ ಬದುಕಡು ಯಾನು ಉಲ್ಲೆ ಅಂದಂಡ ಅವು ಕಾರಣ ಒಂಜಿ ಟೈಮಿಗೂ ಏನು ಗೋಪಾಲಕೃಷ್ಣ ಅಸ್ರಾಣಿರು ಪುನಗ ಎನ್ನ ಬಾಲ್ಯದ ಒಂಜಿ ವಿಷಯ ಪನ್ಪೆ ಎನ್ನ ಬಾಲ್ಯಡು ಏನು ಬಜಿ ಎಲ್ಲಿ ಹುಡುಗೆ ಪಂಡ 7 ವರ್ಷನ 8 ವರ್ಷನ ಅಪ್ಪಗ ಕಟೀಲ್ದ ಬಸ್ ಒಂದು ಹೊಸತ್ತು ಇತ್ತು ನಮ್ಮ ಗಣೇಶ್ ಪ್ರಸಾದ್ ಅಕ್ಲ ಬಸ್ ಬತ್ತಿತ್ತಂడి ಆ ಬಸ್ ಬತ್ತಿನ ಹೊರತುಕು ಮಾತಿರ್ಲ ಕಟೀಲಿಗೆ ಪೋಯಾರ ಅಂದ್ಕೊಂಡು ಈ ಕಟೀಲು ಪನ್ಪುಣ ಜಾಗ ಓಲುಂಡು ಇಂಕ್ಲಿ ಗೊತ್ತುಚ್ಚಿ ಆ ಪೊರ್ತುಗೆ ನಾನು ಬಸ್ ಮಿತಾರ್ದು ಐತೊಟ್ಟಿಗೆ ಬೈದೀನಿ ಏರ್ ಎಂಕ್ಲ ಇಲ್ಲದಾಗಲೇ ಏರ್ಲ ಇಜ್ಜೇರಿ ಎಂಗ್ಳು ಮುಕ್ಕಳು ಮಾತಾಡಲಿ ಒಟ್ಟಿಗೆ ಬೋಪೇರಂತ ಬೈದೀನಿ ಸೀದಾ ಕಟೀಲಿಗೆ ಬರ್ತದೆ ನಾನು ತೋತೀನಿ ಆಟ ಕಟೀಲ್ ದಪ್ಪನ ಉಲಾಯಿ ಪೋದು ಬರ್ತದೆ ಆಟ ತೋತೀನಿ ಆಟ ತೂದಾನಾಗ ಒಂತ ಪೊರ್ತಾತು ಪುನಗ ಬಸ್ ಹೋದಾತನು ಒಂದುವೇ ಗೋಪಾಲಕೃಷ್ಣ ಅಸ್ರಾಣೇರಿ ಅಪಗೊಲ್ಲೇರು ಅಪಗಾರ ಬಂಡೇರು ಯಾನು ಅರಟಾನಕ್ಕೆ ಆರು ಏರು ನಿಂಗೆ ನಿಜವಾದ ಗೊತ್ತುಜ್ಜಿ ಎಲ್ಲಿ ಜೋಕ್ಲಿಗೆ ದಾದ ಗೊತ್ತುಪುಂಡು ಅಪ್ಪಗ ಬಟ್ರೆ ಮುಲ್ಪ ಕಡೆ ಒಂದು ಬಸ್ ಬರ್ತೀನಿ ಅದೇ ಅವು ಪೋಂಡಿ ಉಪ್ಪುಡು ಅಂಚು ತೂಲೆ ಬಾಲೆ ಅಂತ ಪಂಡೇರು ಅದು ಇಜ್ಜಿನ ಮಲ್ಲೆಜ್ಜಿ ಅಪ್ಪೆ ಉಲ್ಲಾಲೆ ಎಂದು ಪಂಡೇರು ಆ ಶಬ್ದ ಇನಿಕ್ಕಲ ಎಂಕ್ ನೆನಪುಡು ಉರಿದಿಂದ ಯಾಕಂದ್ರೆ ಕೇಂಡ ಆ ಕಟೀಲ್ದ ಅಪ್ಪೆ ಎನ್ನ ಒಟ್ಟಿಗೆ ಅಪ್ಪಲ ಉಳ್ಳೇರು ದಾಯಿಗೆ ಉದಾಹರಣೆ ಪನ್ಪೆ ಎಂದು ಬಂಡ ಏನ ಕಾಂಡೆ ಮುಟ್ಟ ಆಟ ತೂದಾಯಿ ಬಕ್ಕ ಅಂಚಿ ಇಂಚು ಅಲ್ಪ ಎದುರ್ದ ಹೋಟೆಲ್ ಇತ್ತಂಡು ಇತ್ತೆದ ಹೋಟೆಲ್ದ ಆ ಟೈಪ್ ಹತ್ತು ದುಂಬುದ ಪರ ಹೋಟೆಲ್ ಆ ಹೋಟೆಲ್ದ ಅಲ್ಪ ಒಂದಿತ್ತೆ ಪಂಡ ಒಂಜಿ ಮೇಟು ಬಂಜಿಲ ಬಡ ಹಾಪುಂಡು ಒಂಜಿ ಮೇಟು ಪೋಯರೆ ಇಲ್ಲು ಒಲುಂದೆ ಗೊತ್ತುಚ್ಚಿ ಅಂಚಿನ ಸಂದರ್ಭಡು ನಮ್ಮ ಬಸಟ್ ಬೈದಿನಕ್ಲೆ ಈ ಮೇಡ್ದು ಒಂಚೂರು ಕಟೀಲಿಡ್ದು ಒಂಚೂರು ಪಿರ ಮಿತ್ತ ಅಪ್ಪು ಮಿತ್ತಾರ್ದು ಬೋಪಾಡಿಗೆ ದಾದ ಪನ್ಪಿರ ನೆಂಕ್ ಇತ್ತೆಗಲ ಗೊತ್ತುಜಿ ಅಂಚಿಡ್ದಾದ ನಮ್ಮ ಕಿನ್ನಿಗೋಳಿ ಅಂಚಿ ಮತ್ತು ಪೋಯರ ಹಾಪುಂಡು ಆ ಸಾದಿದೆ ಆ ಬಸಟ್ ದುಮ್ನಾ ನೀರು ಬೈದೇರೆ ಅಕ್ಕಲೇ ಮಣದಾನ ಇಟ್ಟೆ ತೀರ್ಥ ಜತ್ತೊಂದುಲ್ಲೇರು ಅಪ್ಪ ಅಂಡೇರಿ ಹೀದಾದ ಮೂಲು ಅಂಗ್ಳು ಬಸ್ ಬಿಡ್ದು ಬೋತೀನಿ ಸೀದ ಬೋತೀನಿ ಅಂದ ಮಳ ಪೋಯಿನ್ ಅಂಚ ಆ ಅಪ್ಪೆ ಕಟೀಲ್ದ ಅಪ್ಪೆ ಏನನ್ನು ಕೊಣದು ಪಿರ ಮುಟ್ಟಾದಿನಾರು ಆ ಅಪ್ಪೆ ಈ ಪೊರ್ತುಗೆ ಅನಪ ನೋಡಿದೆ ಹಾಗೆಂದ ಎನ್ನ ಬಾಲ್ಯ ಅಲ್ಪಡ್ದು ಪ್ರಾರಂಭ ಆತನು ಆ ಬಾಲ್ಯೋಡು ಎನ್ನ ಕಟೀಲ್ದ ಅಪ್ಪೆ ಎಂಚ ಕೈಪತ್ತಿದೇರ ಐತೆಗಲ ಯಾನು ಎಂಚಿನ ಒಂಜಿ ಕಾರ್ಯಕ್ರಮ ಪೋಪುಂಡಲ್ಲ ಅಪ್ಪೆ ನೆನತೊಂದೇ ಪೋಪೆ ಅಂಚ ಅದು ಕಟೀಲ್ದ ಅಪ್ಪೆನ ಸೇವೆ ಮಲ್ಪನೇಟ್ ಬೇರೆಗಲ ಒಂಜಿ ಒಂದು ಇಜ್ಜಿಂದ ಪಂಪುನಿಗೆ ಒಂದೇ ಉದಾಹರಣೆ ದಾಯಕೆಂದ ಇಂಚಿನ ಜಾಗಡು ಒಂಜಿ ಯಕ್ಷಗಾನ ನಡಪುನಿಯಿಂದಾಂಡ ಒಂದು ವಿಶೇಷ ದಾಯಕೆಂದ ಪದ್ಮನಾಭ ಕಟೀಲ್ ದುಬಾಯ್ ಡುಪ್ಪಾಡು ಬೊಂಬಾಯಿ ಡುಪ್ಪಾಡು 25 ವರ್ಷ ಯಕ್ಷಗಾನ ಮಲ್ಪುನಿಯಿಂದ ಬಂಡ ಅವು ಸಾಮಾನ್ಯದ ಬೇಲೆತ್ತಿ ಕಟೀಲ್ ದಪ್ಪೆ ಬೇತಕ್ಲೆಡ್ದು ಅರಿಗೆ ಸಹಾಯಧನ ಕೊರ್ಪಿರೋ ಇಜ್ಜೋ ಹೆಂಗೆ ತೆರಿಯಂದು ಅಂಡ್ ಅವು ಮಾತೆರೆಗಳ ಹಸ್ರಾಣೆರೆಗೆ ಖಂಡಿತವಾದಲ ಗೊತ್ತುಂಡೆ ಬಂಡ ಅರ್ನ ಒಂಚಿನ ಇತ್ತಂಡಲ್ಲ ಅವು ಹಸ್ರಾಣೆರಡ ಪನಂದೆ ಆರು ದುಂಬು ಪೋಪುನ ವ್ಯಕ್ತಿ ಪದ್ಮನಾಭ ಕಟೀಲ್ ಹತ್ತು ಎಂಕು ಗೊತ್ತುಂಡು ಅಂಚಾದು ಅರ್ನ ಕಾರ್ಯಕ್ರಮ ಪುರ್ಲು ನಡಪಡಿ ಒಂದು ಪಾತೆರ್ನ ಪೊರ್ತತ್ತೆ ಯಾನ್ಲ ಒಂಜಿ ಕಲಾವಿದೆ ಮೋನೆ ಬಣ್ಣ ಪಾಡ್ದು ಪಿರವಡು ಕಾಪುನಗ ಆಯನ ಬಾಯಿಡ್ದು ಎಂಚಿನ ಶಬ್ದ ಬರ್ಪುಂಡು ಹೆಂಗೆ ಗೊತ್ತುಂಡು ಅಂಚಾದು ನನ್ನ ದುಂಬಗೆ ಯಕ್ಷಗಾನ ಮಾತೆರ್ಲ ಇತ್ತ ಅಕ್ಕಲು ಪಂಡಿ ಬಕ್ಕ ನಮ್ಮ ಪನ್ನೋಡೊಂದು ಇಜ್ಜಿದೆ ಪಂಡ ಅಕ್ಕಲೆ ಐತ ಬಗ್ಗೆ ಪೂರ ತೆರಿದಿನ ಅಕ್ಕಲೆ ಎಂಕಲು ಅನ್ಪಡ್ನ ಅಕ್ಕಲೆ ಎಂಕ್ಲು ಒಂಚೂರು ತೆರಿ ಆಂಡಲ ಇತ್ತ ಯಕ್ಷಗಾನ ಏತ್ತು ಮಿತ್ತು ಬೈದನಂದ ಕೇಂಡ ಎಲ್ಲೆಲ್ಲೇ ಜೋಕುಲ್ಲ ಯಕ್ಷಗಾನಡು ಪಾತ್ರ ಮಲ್ಪುನಾಗ ಎಂಕ್ಲೆಗೆಲ್ಲ ಪೋದು ನಲಿಪುಗ ಅಂದ ಒಂದು ಉಟ್ಪುಂಡು ಆತ ಖುಷಿನ ನಮಗೆ ಯಕ್ಷಗಾನ ಆ ಶಾರದೆ ಎಂಕ್ಲೆ ಕೊಡ್ತೇರಂಚಾದೆ ಕಟೀಲ್ ದಪ್ಪಿನ ಮಾತೆರೆಗಳ ಆಶೀರ್ವಾದ ಒಪ್ಪಡು ಬಂಡದು ನನ್ನ ರಡ್ಡು ಪಾತ್ರೆ ಮುಗಿಪೋಯ ಕೃತಜ್ಞತೆಗಳು. ಇದು ಬೋಳಾರ ಶೈಲಿ, ಕಚ್ಚಿದರೆ ಕಪ್ಪು, ಹಿಂಡಿದರೆ ಜೇನು. ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಸ್ರಣದ್ವೇರಿಗೆ, ಮೇಳದ ಧನಿಗಳಿಗೆ, ಉದ್ಯಮಿಗಳಾದಂತಹ ಪದ್ಮರಾಜಕ್ಕವರು ಹಾಗೂ ಐಕಳ ಗಣೇಶಣ್ಣನಿಗೆ, ಶ್ರೀತಾ ಪಂಟರಂದಳಿಕ್ ಅವರಿಗೆ, ಅರವಿಂದ್ ಬೋಳಾರ್ ಅವರಿಗೆ, ಸುರೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸಭಾ ಕಾರ್ಯಕ್ರಮ ಕೊನೆಗೊಳಿಸಿದ್ದಾರೆ. ಇನ್ನೇನಿದ್ರು ಜನನೀಯ ಆಜ್ಞೆಯ